ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನಾವು ಇಲ್ಲಿ ಗುರು ಸ್ತೋತ್ರ ಮತ್ತು ಅದರ ಕನ್ನಡ ಭಾವಾರ್ಥವನ್ನು ತಿಳಿಯೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರಂ ಜಂಗಮಂ ವ್ಯಾಪ್ತಂ ಯೇನ ಕೃತ್ಸ್ನಂ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಚಿದ್ರೂಪೇಣ ಪರಿವ್ಯಾಪ್ತಂ ತ್ರೈಲೋಕ್ಯಂ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಕೃತಿ ಶಿರೋರತ್ನ ಸಮುದ್ಭಾಸಿತಮೂರ್ತಯೇ ವೇದಾಂತಾಂಬುಜಸೂರ್ಯಾಯ ತಸ್ಮೈ ಶ್ರೀ ಗುರವೇ ನಮಃ. ಚೈತನ್ಯಃ ಶಾಶ್ವತಃ ಶಾಂತೋ ವ್ಯೋಮಾತೀತೋ ನಿರಂಜನಃ ಬಿಂದುನಾದಕಲಾತೀತ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿಸಮಾರೂಢ ಸತ್ವಮಾಲಾ ವಿಭೂಷಿತಃ ಭುಕ್ತಿಮುಕ್ತಿಪ್ರದಾತಾ ಚ ತಸ್ಮೈ ಶ್ರೀ ಗುರವೇ ನಮಃ. ಅನೇಕಜನ್ಮಸಂಪ್ರಾಪ್ತ ಕರ್ಮೇಂಧನವಿದಾಹಿನೇ ಆತ್ಮಜ್ಞಾನಾಗ್ನಿದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಶೋಷಣಂ ಭವಸಿಂಧೋಶ್ಚ ಪ್ರಾಪಣಂ ಸಾರಸಂಪದಃ ಯಸ್ಯ ಪಾದೋದಕಂ ಸಮ್ಯಕ್ ತಸ್ಮೈ ಶ್ರೀ ಗುರವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾತಃ ಶ್ರೀಜಗನ್ಮಾತೋ ಮದ್ಗುರು ಶ್ರೀಜಗದ್ಗುರುಃ ಮದಾತ್ಮಾ ಸರ್ವಭೂತಾತ್ಮಾ ತಸ್ಮೈ ಶ್ರೀ ಗುರವೇ ನಮಃ. ಗುರುನಾದಿರನಾದಿಶ್ಚ ಗುರುಃ ಪರಮದೈವತಂ ಗುರೋಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಮಣಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ
ಸದ್ಗುರುಂ ತಂ ನಮಾಮಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಗುರುರಾದಿರನಾದಿಶ್ಚ ಗುರುಃ ಪರಮದೈವತಂ ಗುರೋಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ನಿರ್ಮಲಜ್ಞಾನಬೋಧಾಯ ನಿರಂಜನಲೀಲಾಧರಾಯ ಚ ಕೋಟಿಸೂರ್ಯಪ್ರಕಾಶಾಯ ತಸ್ಮೈ ಶ್ರೀ ಗುರವೇ ನಮಃ. ಈಗ ಶ್ಲೋಕದ ಭಾವಾರ್ಥವನ್ನು ತಿಳಿಯೋಣ. ಗುರುಗಳೇ ಬ್ರಹ್ಮಸ್ವರೂಪ, ಗುರುಗಳೇ ವಿಷ್ಣು ಸ್ವರೂಪ, ಗುರುಗಳೇ ಸರ್ವೇಶ್ವರ ಆದ ಮಹೇಶ್ವರ. ಗುರುವು ದ್ವಿತೀಯ ವಸ್ತುರಹಿತವಾದ ಅದ್ವಿತೀಯ ಪರಾಪರ ವಸ್ತು ಪರಬ್ರಹ್ಮಸ್ವರೂಪ. ಅಂತಹ ಆ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಅಖಂಡ ಮಂಡಲಾಕಾರನಾಗಿರುವಂತಹ ಈ ಚರಾಚರ ಜಗತ್ತನ್ನು ವ್ಯಾಪಿಸಿರುವಂಥ ತತ್ವಗಳನ್ನು ಯಾರು ತೋರಿಸಿಕೊಟ್ಟಿರುವರೋ ಅಂತಹ ಶ್ರೀ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಅಜ್ಞಾನ ಅನ್ನುವ ಕತ್ತಲಿನಿಂದ ಕುರುಡನಾಗಿದ್ದವನ ಕಣ್ಣುಗಳನ್ನು ಜ್ಞಾನ ಅನ್ನುವ ಭರ್ಚಿ ಅಥವಾ ಶೂಲದಿಂದ ಬಿಡಿಸಿದ ಆ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಸ್ಥಾವರ ಜಂಗಮ ರೂಪದ ಚರಾಚರಾತ್ಮಕವಾಗಿರುವಂತಹ ಈ ಜಗತ್ತಿನಲ್ಲಿ ತುಂಬಿಕೊಂಡು ಇರುವ ತತ್ವಗಳನ್ನು ಯಾರು ಈ ಬೆಳಕಿಗೆ ತಂದು ತೋರಿಸಿಕೊಟ್ಟಿರುವರೋ ಆ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಚರಾಚರಾತ್ಮಕವಾಗಿರುವಂತಹ ಮೂರು ಲೋಕಗಳನ್ನು ಜ್ಞಾನ ರೂಪದಲ್ಲಿ ತುಂಬಿಕೊಂಡು ಇರುವಂತಹ ತತ್ವಗಳನ್ನು ಲೋಕಕ್ಕೆ ಯಾರು ತೋರಿಸಿಕೊಟ್ಟಿರುವರೋ ಅಂತಹ ಆ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಸಮಸ್ತ ವೇದಗಳಿಗೆ ಶಿರಸ್ಸು ಅನಿಸಿಕೊಂಡಂತಹ ಉಪನಿಷತ್ ಎನ್ನುವ ರತ್ನದಿಂದ ಹೊಳೆಯುವಂತಹ ಮೂರ್ತಿ ಸ್ವರೂಪನೂ ವೇದಾಂತ ಅನ್ನುವ ಕಮಲವನ್ನು ಅರಳಿಸುವಂತಹ ಸೂರ್ಯ ಸ್ವರೂಪನೂ ಆಗಿರುವಂತಹ ಆ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಚೈತನ್ಯ ಶಕ್ತಿಯೂ ಶಾಶ್ವತನೂ ಶಾಂತ ಸ್ವರೂಪನೂ ಆಕಾಶಕ್ಕೆ ನಿಲುಕದವನೂ ನಿರಂಜನ ರೂಪನೂ ಬಿಂದು ನಾದ ಕಲೆಗಳಿಗೆ ಹೊರತಾದ ಶ್ರೇಷ್ಠನೂ ಆಗಿರುವಂತಹ ಆ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ತತ್ವಮಾಲೆಗಳಿಂದ ಅಲಂಕೃತನಾಗಿ ಜ್ಞಾನಶಕ್ತಿಯ ಮಹಾಪೀಠದ ಮೇಲೆ ಆರೂಢನಾಗಿ ಇಹ ಸುಖವನ್ನು ಮುಕ್ತಿಯೋಗವನ್ನು ದಯಪಾಲಿಸುವಂತಹ ಆ ಶ್ರೀ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಜನ್ಮ ಜನ್ಮಾಂತರಗಳಿಂದ ಬಂದಂತಹ ಕರ್ಮ ಎನ್ನುವ ಕಾಷ್ಟವನ್ನು ಆತ್ಮ ಅನ್ನುವ ಅಗ್ನಿಯಿಂದ ಸುಟ್ಟು ಭಸ್ಮ ಮಾಡಲು ಶಕ್ತರಾಗಿರುವ ಆ ಶ್ರೀ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಯಾರ ಪಾದತೀರ್ಥವು ಇಹ ಸಂಸಾರದ ಕಷ್ಟಗಳ ನಾಶಕ್ಕೂ ಸಾರವತ್ತಾದ ಸಂಪತ್ತಿನ ಪ್ರಾಪ್ತಿಗೂ ಸಾಧನವಾಗಿರುವುದೋ ಅಂತಹ ಶ್ರೀ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಗುರುಗಳಿಂದಲೂ ಅಧಿಕವಾಗಿರುವಂತಹ ತತ್ವಗಳು ಇಲ್ಲ, ಗುರುಗಳಿಂದ ಅಧಿಕವಾಗಿರುವಂತಹ ತಪಸ್ಸಿಲ್ಲ, ತತ್ವಜ್ಞಾನದಿಂದಲೂ ಶ್ರೇಷ್ಠವಾಗಿರುವುದು ಯಾವುದೂ ಇಲ್ಲ. ಆದ ಕಾರಣ ಅಂತಹ ತತ್ವಜ್ಞಾನವನ್ನು ಕರುಣಿಸುವ ಆ ಶ್ರೀ ಮಹಾಗುರುಗಳಿಗೆ ನನ್ನ ನಮಸ್ಕಾರಗಳು. ಶ್ರೀ ಜಗನ್ನಾಥನೇ ನನ್ನ ಸ್ವಾಮಿ, ಶ್ರೀ ಜಗದ್ಗುರುವೇ ನನ್ನ ಗುರುವು, ಸರ್ವಭೂತಗಳ ಆತ್ಮವೇ ನನ್ನ ಆತ್ಮ. ಅಂತಹ ಆ ಮಹಾ ಸದ್ಗುರುಗಳಿಗೆ ನನ್ನ ನಮಸ್ಕಾರಗಳು. ಗುರುವೇ ಜಗತ್ತಿನ ಆದಿ, ಆ ಗುರುವು ಆದಿ ಅಂತ್ಯಗಳಿಲ್ಲದಿರುವ ಅನಾದಿ ಶಕ್ತಿ. ಗುರುಗಳೇ ಪರಮದೇವತೆ, ಗುರುಗಳಿಗಿಂತ ಶ್ರೇಷ್ಠ ಆಗಿರುವುದು ಯಾವುದೂ ಇಲ್ಲ. ಅಂತಹ ಆ ಮಹಾ ಜಗದ್ಗುರುಗಳಿಗೆ ನನ್ನ ನಮಸ್ಕಾರಗಳು. ಬ್ರಹ್ಮಾನಂದ ಸ್ವರೂಪನೂ ಪರಮಸುಖಪ್ರದಾಯಕನೂ ಸಮಗ್ರನೂ ಜ್ಞಾನ ಸಂಪನ್ನನೂ ದ್ವಂದ್ವಗಳಿಗೆ ನಿಲುಕದವನೂ ಆಕಾಶಕ್ಕೆ ಸಮಾನವಾದವನೂ
ತತ್ವಮಸಿ ಎಂಬಿತ್ಯಾದಿ ವಾಕ್ಯಗಳಿಗೆ ಗಮನನೂ, ಅದ್ವಿತೀಯನೂ, ನಿತ್ಯನೂ, ವಿಮಲ ಸ್ವರೂಪಿಯೂ, ಅಚಲನೂ, ಬುದ್ಧಿಯ ಸಮಸ್ತ ಕಾರ್ಯಗಳಿಗೆ ಸಾಕ್ಷಿಯಾಗಿರುವವನೂ, ಭಾವನೆಗಳಿಗೆ ಹೊರತಾದವನೂ, ತ್ರಿಗುಣರಹಿತನೂ ಆದ ಸದ್ಗುರುವಿಗೆ ನನ್ನ ಪ್ರಣಾಮಗಳು. ಓಂ ಶ್ರೀ ಗುರುಭ್ಯೋ ನಮಃ.